ನಮಸ್ಕಾರ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನಾಸಿರ್ನ ಆಂತರಿಕ ಪರಿವರ್ತನೆ ಪ್ರಾರಂಭವಾಯಿತು ಮತ್ತು ಇತ್ತ ಫಿರ್ದೌಸ್ ಮತ್ತು ಹರೀಶ್ಚಂದ್ರರ ಜೀವನದಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆ ಬಂದಿತು. ಹರೀಶ್ಚಂದ್ರ ಜಿ ಅವರ ಹೈಕೋರ್ಟ್ನಲ್ಲಿ ನೇಮಕಾತಿಯೊಂದಿಗೆ ಅವರ ವರ್ಗಾವಣೆ. ಈಗ ಫಿರ್ದೌಸ್ ಹೊಸ ನಗರದಲ್ಲಿ ತನ್ನ ವಕೀಲಿ ವೃತ್ತಿಯನ್ನು ಪುನಃ ಸ್ಥಾಪಿಸುವ ಸವಾಲನ್ನು ಎದುರಿಸುತ್ತಿದ್ದಾರೆ. 3 ತಿಂಗಳ ಅಭಿಮನ್ಯು ಮತ್ತು ಅವನ ಹಿರಿಯ ಸಹೋದರಿ ರೌಲಿ, ಈ ಮಕ್ಕಳು ಹರೀಶ್ಚಂದ್ರ ಜಿ ಅವರ ಮನೆಯಿಂದ ಸೂನಾಪನವನ್ನು, ಶೂನ್ಯತೆಯನ್ನು ಸಂಪೂರ್ಣವಾಗಿ ದೂರ ಮಾಡಿದ್ದಾರೆ. ಹರೀಶ್ಚಂದ್ರ ತನ್ನ ಹೆಂಡತಿಗೆ ಋಣಿಯಾಗಿದ್ದಾನೆಂದು ಭಾವಿಸುತ್ತಾನೆ, ಏಕೆಂದರೆ ಫಿರ್ದೌಸ್ ತನ್ನ ಪ್ರಸ್ತಾಪವನ್ನು ತನ್ನಿಗಿಂತ 10 ವರ್ಷ ಚಿಕ್ಕವಳಾಗಿದ್ದರೂ ಸಹ ಸ್ವೀಕರಿಸಿದರು. ನಂಬಲಾಗದ ನಿರ್ಧಾರ. ನಾಸಿರ್ ಪತಿಯಾಗಿ ಇರುವವರೆಗೂ ಫಿರ್ದೌಸ್ ಎಂದಿಗೂ ಕರ್ವಾಚೌತ್ ವ್ರತವನ್ನು ಇರಲಿಲ್ಲ. ಆದರೆ ಈ ಬಾರಿ ಹೊಸ ನಗರದಲ್ಲಿ ಫಿರ್ದೌಸ್ ವ್ರತವನ್ನು ಆಚರಿಸಲು ದೃಢ ನಿಶ್ಚಯ ಮಾಡಿದರು. ನ್ಯಾಯಾಧೀಶರ ನ್ಯಾಯ. ಹರೀಶ್ಚಂದ್ರರು ಬೇಡವೆಂದಾಗ ಈ ವ್ರತವು ವರ್ಷವಿಡೀ ಶಕ್ತಿಯ ಮೂಲವಾಗುತ್ತದೆ ಎಂದು ಫಿರ್ದೌಸ್ ಹೇಳಿದರು. ಆಗ ಹರೀಶ್ಚಂದ್ರ ಜಿ ಒಂದು ರೊಮ್ಯಾಂಟಿಕ್ ನ್ಯಾಯ ಮಾಡಿದರು. ಪತಿ ಪತ್ನಿಯರು ಸಮಾನ ಚಕ್ರಗಳಾಗಿರುವುದರಿಂದ ನೀನು ವ್ರತ ಮಾಡಿದರೆ ಈ ಕರ್ವಾಚೌತ್ನಲ್ಲಿ ನಾನೂ ಕೂಡ ವ್ರತ ಮಾಡುವೆ. ಅವರ ಹೊಸ ನಗರದ ಗಣ್ಯ ಜನರನ್ನು ಕರ್ವಾಚೌತ್ ಆಯೋಜನೆಗೆ ಹೇಗೆ ಆಹ್ವಾನಿಸಲಾಗುತ್ತದೆ, ಅಲ್ಲಿ ಹರೀಶ್ಚಂದ್ರರ ವ್ರತವು ಇತರ ಪತಿಗಳಿಗೆ ಪ್ರೇರಣೆಯಾಗುತ್ತದೆ ಎಂಬುದನ್ನು ನೀವು ಕೇಳುವಿರಿ. ಆದರೆ ಆಗಲೇ ಒಬ್ಬ ಅತಿಥಿ ಮಹಿಳೆ ಫಿರ್ದೌಸ್ನನ್ನು ಚುಚ್ಚುವ ಪ್ರಶ್ನೆಯನ್ನು ಕೇಳಿದರು. ನೀವು ಹಿಂದೂ ಪತ್ನಿಯರ ವ್ರತವನ್ನು ಅಳವಡಿಸಿಕೊಂಡಿದ್ದೀರಿ, ಆದರೆ ನಿಮ್ಮ ಹೆಸರನ್ನು ಅದೇ ಫಿರ್ದೌಸ್ ಎಂದೇ ಇಟ್ಟುಕೊಂಡಿದ್ದೀರಿ. ಫಿರ್ದೌಸ್ನ ತಾರ್ಕಿಕ ಉತ್ತರ. ಫಿರ್ದೌಸ್ ತನ್ನ ಆತಿಥ್ಯದ ಘನತೆಯನ್ನು ಹೇಗೆ ಕಾಪಾಡಿಕೊಂಡರು ಮತ್ತು ಹೆಸರು ಬದಲಾಯಿಸದಿರುವ ಹಿಂದಿನ ಆಳವಾದ ಸಾಮಾಜಿಕ ತರ್ಕವನ್ನು ಮಂಡಿಸಿದರು. ಇದು ಕೋಮುವಾದಿ ವೈಮನಸ್ಯಕ್ಕೆ ಪೆಟ್ಟು ನೀಡುತ್ತದೆ. ಮತ್ತು ಕೊನೆಯಲ್ಲಿ ನೀವು ಫಿರ್ದೌಸ್ನ ಮಾತೃತ್ವದ ನಂತರದ ಚಿಂತನೆಯನ್ನು ಕೇಳುವಿರಿ. ಮಹಿಳೆಗೆ ಮದುವೆ ಮಾಡಿಕೊಂಡು ಪುರುಷನ ಸಂಗಾತಿಯು ಏಕೆ ಅಗತ್ಯವಿರುತ್ತದೆ? ಮತ್ತು ಹರೀಶ್ಚಂದ್ರರ ಪ್ರೀತಿಯಲ್ಲಿ ಮುಳುಗಿದ್ದ ಫಿರ್ದೌಸ್ ತಾನು ಈಗ ಪುನರ್ಜನ್ಮದಲ್ಲಿ ನಂಬಿಕೆ ಇಡಲು ಪ್ರಾರಂಭಿಸಿದ್ದೇನೆ ಎಂದು ಏಕೆ ಹೇಳಿದರು? ಹಿಂದೂ ಪುರಾಣ ಶಾಸ್ತ್ರಗಳು ತೋರಿಸುವುದೇ ಸತ್ಯವಾಗಲಿ ಎಂದು ನಾನು ಬಯಸುತ್ತೇನೆ ಮತ್ತು ನಾನು ಪ್ರತಿ ಜನ್ಮದಲ್ಲೂ ನಿಮ್ಮ ಅರ್ಧಾಂಗಿನಿಯಾಗಿ ಇರಲು ವ್ರತ ಮಾಡುತ್ತಲೇ ಇರುತ್ತೇನೆ. ನಾರಿ ಜೀವನದ ದಶ, ಪುನರ್ಜನ್ಮದ ಆಸ್ಥೆ ಮತ್ತು ಅಪಾರ ಪ್ರೀತಿಯ ಈ ತಾತ್ವಿಕ ಮಿಲನ ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 11. ಹೊಸ ಪಯಣ, ಕರ್ವಾಚೌತ್ ಮತ್ತು ನಾರಿಯ ಚಿಂತನೆ. ನಾಸಿರ್ನಲ್ಲಿ ಹೀಗೆ ವೈಚಾರಿಕ ಬದಲಾವಣೆಗಳು ಆಗುತ್ತಿದ್ದಾಗ ಫಿರ್ದೌಸ್ನ ಜೀವನದಲ್ಲಿಯೂ ಮತ್ತೊಂದು ಬದಲಾವಣೆ ಬಂದಿತು. ಪತಿ ಜಡ್ಜ್ ಹರೀಶ್ಚಂದ್ರ ಜಿ ಅವರ ಹೈಕೋರ್ಟ್ಗೆ ನೇಮಕಾತಿಯೊಂದಿಗೆ ಅವರು ಇನ್ನೊಂದು ನಗರಕ್ಕೆ ವರ್ಗಾವಣೆಗೊಂಡಿದ್ದರಿಂದ ಅವರು ಹೊಸ ನಗರಕ್ಕೆ ಬಂದಿದ್ದರು. ಹೀಗೆ ಫಿರ್ದೌಸ್ನ ಮುಂದೆ ತನ್ನ ವಕೀಲಿ ವೃತ್ತಿಯಲ್ಲಿ ಪುನಃ ಸ್ಥಾಪಿತಳಾಗುವ ಸವಾಲು ಎದುರಾಯಿತು. ಅಭಿಮನ್ಯು ಈಗ 3 ತಿಂಗಳವನಾದನು. ಹರೀಶ್ಚಂದ್ರ ಜಿ ಅವರ 5 ವರ್ಷದ ಮಗಳು ರೌಲಿಯ ದಿನಗಳು ಈಗ ಹೆಚ್ಚಾಗಿ ಅಭಿಮನ್ಯು ಸುತ್ತ ಇರುತ್ತಿದ್ದವು. ಶಾಲೆಯಿಂದ ಯಾವಾಗ ರಜೆ ಸಿಗುತ್ತದೆ ಮತ್ತು ವಿವಿಧ ವಿಷಯಗಳ ತನ್ನ ಮನೆ ಕೆಲಸಗಳು ಯಾವಾಗ ಪೂರ್ಣಗೊಳ್ಳುತ್ತವೆ ಎಂಬುದೇ ಅವಳ ಚಿಂತೆಯಾಗಿತ್ತು. ನಂತರ ಅವಳ ತಮ್ಮ ಅಭಿಮನ್ಯು ಅವಳ ಲೋಕವಾಗುತ್ತಿದ್ದನು. ದುಃಖದ ಅಪಘಾತದಲ್ಲಿ ಮೊದಲ ಪತ್ನಿ ಮರಣ ಹೊಂದಿದ್ದರಿಂದ ಹರೀಶ್ಚಂದ್ರ ಜಿ ಅವರ ಜೀವನ ಮತ್ತು ಮನೆ ಪರಿವಾರದಲ್ಲಿ ಶೂನ್ಯತೆ ಇತ್ತು. ಫಿರ್ದೌಸ್ ಬಂದ ನಂತರ ಆ ಶೂನ್ಯತೆ ದೂರವಾಯಿತು. ಅವರ ಮೊದಲ ಪತ್ನಿಯಿಂದ ಜನಿಸಿದ ಮಗಳಿಗೆ ತಾಯಿ ಮತ್ತು ಒಬ್ಬ ಚಿಕ್ಕ ತಮ್ಮ ಸಿಕ್ಕಿದ್ದರಿಂದ ಅವಳ ಪಾಲನೆಯು ಸಮತೋಲಿತವಾಗಿ ನಡೆಯಲು ಪ್ರಾರಂಭಿಸಿತು. ಇದೆಲ್ಲವನ್ನೂ ನೋಡಿ ಹರೀಶ್ಚಂದ್ರರು ಈಗ ಅತ್ಯಂತ ಸಂತೋಷವಾಗಿದ್ದರು. ಪತ್ನಿ ಫಿರ್ದೌಸ್ ಕೂಡ ಅವರೊಂದಿಗೆ ಮತ್ತು ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು. ಇದರಿಂದ ಹರೀಶ್ಚಂದ್ರ ಜಿ ಅವರ ಸಂತೋಷ ಇನ್ನಷ್ಟು ಹೆಚ್ಚಾಯಿತು. ಫಿರ್ದೌಸ್ ತನ್ನ ಪ್ರಸ್ತಾಪವನ್ನು ಒಪ್ಪಿಕೊಂಡು ತನ್ನಿಗಿಂತ 10 ವರ್ಷ ಚಿಕ್ಕವಳಾಗಿದ್ದರೂ ವಿವಾಹವಾದ ಕಾರಣ ಹರೀಶ್ಚಂದ್ರರು ಫಿರ್ದೌಸ್ಗೆ ತಾನು ಋಣಿಯಾಗಿರುವುದಾಗಿ ಭಾವಿಸಿದರು. ಈ ಋಣ ಭಾವನೆಯಿಂದಾಗಿ ಹರೀಶ್ಚಂದ್ರರ ನಿರಂತರ ಪ್ರಯತ್ನ ಏನೆಂದರೆ ಅವರ ಕಡೆಯಿಂದ ಫಿರ್ದೌಸ್ಗೆ ಯಾವುದೇ ದೂರು ಇರಬಾರದು. ಅದು ಫಿರ್ದೌಸ್ನ ಸಂತೋಷಕ್ಕೆ ಅಡ್ಡಿಯಾಗುವಂತೆ ಕಂಡುಬಂದರೆ ಅವರು ತಮ್ಮ ಯಾವುದೇ ವೈಯಕ್ತಿಕ ಸಂತೋಷವನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದರು.
ಫಿರ್ದೌಸ್ ಹುಟ್ಟಿದಾಗಿನಿಂದಲೂ ಅವಳ ಅಬ್ಬು ಅಮ್ಮಿ ತಮ್ಮ ಎಲ್ಲಾ ಆಸೆಗಳನ್ನು ತಮ್ಮ ಮಗಳಿಗೆ ಜೀವನದಲ್ಲಿ ಎಂದಿಗೂ ಯಾವುದೇ ದುಃಖವನ್ನು ಸಹಿಸಬೇಕಾಗಿ ಬರಬಾರದು ಎಂಬ ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸಿದ್ದರು. ಇದೇ ನಿರೀಕ್ಷೆಯೊಂದಿಗೆ ಅವರು ಫಿರ್ದೌಸ್ನ ನಿಕಾಹನ್ನು ಮದುವೆ ನಾಸಿರ್ನೊಂದಿಗೆ ಏರ್ಪಡಿಸಿದ್ದರು. ಆದರೆ ಅಲ್ಪಾವಧಿಯಲ್ಲಿಯೇ ಫಿರ್ದೌಸ್ಗೆ ವಿಚ್ಛೇದನ ಮತ್ತು ಚಾರಿತ್ರ್ಯಹರಣದ ಅಹಿತಕರ ಸಂಗತಿಗಳನ್ನು ಸಹಿಸಬೇಕಾಯಿತು. ನಾಸಿರ್ 1 ವರ್ಷದೊಳಗೆ ಫಿರ್ದೌಸ್ಗೆ 3 ತಲಾಖ್ ಹೇಳಿ ಅವಳನ್ನು ಬಿಟ್ಟುಬಿಟ್ಟನು. ಈ ರೀತಿ ನಾಸಿರ್ ಫಿರ್ದೌಸ್ನನ್ನು ಬಿಟ್ಟು ಹೋಗಿದ್ದು ಅವಳ ಅಬ್ಬು ಅಮ್ಮಿಯ ಆಶಯಗಳಿಗೆ ನೀರು ಸುರಿಯಿತು. ಆ ಸಮಯದಲ್ಲಿ ಫಿರ್ದೌಸ್ಗೆ ಸ್ವಲ್ಪ ಸಮಾಧಾನ ತಂದ ಏಕೈಕ ವಿಷಯವೆಂದರೆ ಅವಳು ಸುರಕ್ಷಿತವಾಗಿ ತನ್ನ ಅಬ್ಬು ಅವರ ಮನೆಗೆ ತಲುಪಲು ಸಾಧ್ಯವಾಯಿತು. ವಿಚ್ಛೇದನವು ದುರದೃಷ್ಟಕರವಾಗಿತ್ತು, ಆದರೆ ಅದರ ನಂತರ ಫಿರ್ದೌಸ್ ಹರೀಶ್ಚಂದ್ರ ಜಿ ಅವರನ್ನು ವಿವಾಹವಾದದ್ದು ಅವಳ ಸೌಭಾಗ್ಯವಾಗಿತ್ತು. ಫಿರ್ದೌಸ್ ಹೊಸ ನಗರಕ್ಕೆ ಬಂದ ನಂತರ ಕರ್ವಾಚೌಥ್ ಹಬ್ಬ ಬಂದಿತು. ಈ ದಿನ ವ್ರತವನ್ನು ಆಚರಿಸಲು ಫಿರ್ದೌಸ್ ನಿಶ್ಚಯಿಸಿದರು. ನಾಸಿರ್ ಪತಿಯಾಗಿ ಇರುವವರೆಗೂ ಫಿರ್ದೌಸ್ ಕರ್ವಾಚೌಥ್ ವ್ರತವನ್ನು ಆಚರಿಸುವ ಪ್ರಶ್ನೆಯೇ ಇರಲಿಲ್ಲ. ಹರೀಶ್ಚಂದ್ರ ಜಿ ಅವರೊಂದಿಗೆ ವಿವಾಹವಾದ ನಂತರವೂ ಹಿಂದಿನ 2 ಕರ್ವಾಚೌಥ್ ಸಂದರ್ಭಗಳಲ್ಲಿ ಫಿರ್ದೌಸ್ ಈ ವ್ರತವನ್ನು ಆಚರಿಸುವ ಬಗ್ಗೆ ಯಾವುದೇ ಯೋಚನೆ ಮಾಡಿರಲಿಲ್ಲ. ಹರೀಶ್ಚಂದ್ರರು ಕೂಡ ಇತರ ಧರ್ಮದ ಪತ್ನಿಗೆ ತಮ್ಮ ನಂಬಿಕೆಗಳು ಮತ್ತು ವಿಶ್ವಾಸಗಳ ಪ್ರಕಾರ ನಡೆಯುವಂತೆ ಹೇಳುವ ವ್ಯಕ್ತಿಯಲ್ಲ. ಇಂತಹ ಸಂದರ್ಭದಲ್ಲಿ ಈ ಕರ್ವಾಚೌಥ್ನಲ್ಲಿ ವ್ರತ ಮಾಡುವ ಫಿರ್ದೌಸ್ನ ನಿರ್ಧಾರವು ಅವರಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಅವರು ಫಿರ್ದೌಸ್ಗೆ ಹೇಳಿದರು, ನಿಮಗೆ ಈ ವ್ರತದ ಬಗ್ಗೆ ಹಿಂದೆಂದೂ ಯಾವುದೇ ನಂಬಿಕೆ ಇರದಿದ್ದಾಗ ನೀವು ಏಕೆ ಈ ವ್ರತವನ್ನು ಆಚರಿಸಲು ಬಯಸುತ್ತೀರಿ? ಅಭಿಮನ್ಯು ಇನ್ನೂ ಹಾಲು ಕುಡಿಯುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಇಡೀ ದಿನ ವ್ರತ ಮಾಡುವುದರಿಂದ ದೌರ್ಬಲ್ಯವನ್ನು ಅನುಭವಿಸುತ್ತೀರಿ. ಇದಕ್ಕೆ ಫಿರ್ದೌಸ್ ಹೇಳಿದರು, ಜಿ, ವರ್ಷದಲ್ಲಿ ಈ 1 ದಿನದ ದೌರ್ಬಲ್ಯವು ನನಗೆ ಸಂತೋಷದ ಮೂಲ ಮತ್ತು ವರ್ಷದ ಉಳಿದ 364 ದಿನಗಳಲ್ಲಿ ನನ್ನ ಶಕ್ತಿಯ ಮೂಲವಾಗಿ ಇರುತ್ತದೆ. ಆಗ ಹರೀಶ್ಚಂದ್ರ ಜಿ ಹೇಳಿದರು, ಹಸಿವಿನಿಂದ ಬಾಡಿದ ನಿಮ್ಮ ಮುಖ ನನಗೆ ಚೆನ್ನಾಗಿ ಕಾಣುವುದಿಲ್ಲ. ಫಿರ್ದೌಸ್ ಇದಕ್ಕೆ ಉತ್ತರವಾಗಿ ಹೀಗೆ ಹೇಳಿದರು, ಜಿ, ನೀವು ಭಯಪಡುವಂತೆ ನನ್ನ ಮುಖ ಬಾಡುವುದಿಲ್ಲ. ನನ್ನ ಮುಖದ ಮೇಲಿನ ಕಾಂತಿ ನಿಮ್ಮ ಸಹವಾಸ ಮತ್ತು ಪ್ರೀತಿಯಿಂದ ಬಂದಿದೆ. ಇದರಿಂದಾಗಿ ಅದು ಕರ್ವಾಚೌಥ್ ವ್ರತದಲ್ಲಿಯೂ ಹೊಳೆಯುತ್ತಾ ಇರುತ್ತದೆ. ಹರೀಶ್ಚಂದ್ರರು ಒಂದು ಪರಿಹಾರವನ್ನು ಕಂಡುಕೊಂಡು ಹೇಳಿದರು, ನಾನು ನ್ಯಾಯಾಧೀಶ. ನಿಮ್ಮ ಸಂಕಲ್ಪ ಇದೆ, ಆದರೆ ನಾನು ನ್ಯಾಯವನ್ನು ಮಾಡಬೇಕಾಗಿದೆ. ಗೊತ್ತಿಲ್ಲ ಏಕೆ ಪತಿಯ ವ್ರತಗಳು ಪತ್ನಿಗಾಗಿ ಇರುವುದಿಲ್ಲ. ಆದರೆ ಯಾವುದೇ ದಾಂಪತ್ಯ ರಥದಲ್ಲಿ ಪತಿ ಪತ್ನಿಯರು 2 ಸಮಾನ ಚಕ್ರಗಳಾಗಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಪತ್ನಿಯಿಂದಲೇ ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಾರೈಕೆ, ಪ್ರಾರ್ಥನೆ ಮತ್ತು ವ್ರತ ಮಾಡುವುದು ನ್ಯಾಯವಲ್ಲ. ನೀವು ವ್ರತ ಮಾಡಿದರೆ ಈ ಕರ್ವಾಚೌಥ್ನಲ್ಲಿ ನಾನು ಕೂಡ ವ್ರತ ಮಾಡುವೆ. ನಿಮ್ಮ ಸಹವಾಸ ನನಗೆ ಕಡಿಮೆ ಪ್ರಿಯವಾದದ್ದಲ್ಲ. ನನ್ನ ಸಹವಾಸ ನಿಮಗೆ ಜನ್ಮ ಜನ್ಮಕ್ಕೂ ಇರಲಿ ಎಂದು ನಾನು ಹಾರೈಸುತ್ತೇನೆ. ಈ ರೀತಿಯಾಗಿ ಕರ್ವಾಚೌಥ್ ದಿನದಂದು ಹರೀಶ್ಚಂದ್ರ ಮತ್ತು ಫಿರ್ದೌಸ್ ಇಬ್ಬರೂ ವ್ರತವನ್ನು ಆಚರಿಸಲು ನಿರ್ಧರಿಸಿದರು. ಈ ನಗರವು ಫಿರ್ದೌಸ್ಗೆ ಹೊಸದಾಗಿತ್ತು. ಈ ವ್ರತದ ಮೂಲಕ ತನ್ನ ಸಾಮಾಜಿಕ ವಲಯವನ್ನು ವಿಸ್ತರಿಸುವ ಉದ್ದೇಶದಿಂದ ಫಿರ್ದೌಸ್ ಕೆಲವು ಗಣ್ಯ ಕುಟುಂಬಗಳನ್ನು ತನ್ನ ಬಂಗಲೆಗೆ ಆಹ್ವಾನಿಸಿದರು. ಇದರಿಂದ ಆ ರಾತ್ರಿ ಮುತ್ತೈದೆಯರು ಕುಟುಂಬ ಸಮೇತರಾಗಿ ಬಂದು ಫಿರ್ದೌಸ್ನೊಂದಿಗೆ ಚಂದ್ರ ಮತ್ತು ತಮ್ಮ ಪತಿಗಳನ್ನು ನೋಡುತ್ತಾ ತಮ್ಮ ವ್ರತವನ್ನು ಪೂರ್ಣಗೊಳಿಸಿದರು. ನಂತರ ಎಲ್ಲರೂ ಫಿರ್ದೌಸ್ ಮನೆಯಲ್ಲಿ ಭೋಜನ ಮಾಡಿದರು. ಕರ್ವಾಚೌಥ್ನ ಈ ರಾತ್ರಿ ಹವಾಮಾನವು ಆಹ್ಲಾದಕರವಾಗಿತ್ತು. ಆದ್ದರಿಂದ ಈ ಆಯೋಜನೆಯ ವ್ಯವಸ್ಥೆಯನ್ನು ಬಂಗಲೆಯ ಹುಲ್ಲುಹಾಸಿನಲ್ಲೇ ಮಾಡಲಾಗಿತ್ತು. ಪರಸ್ಪರ ಎಲ್ಲ ಸ್ತ್ರೀ ಪುರುಷರು ಮತ್ತು ಮಕ್ಕಳಲ್ಲಿ ಹರ್ಷೋಲ್ಲಾಸದಿಂದ ಬೆರೆಯುತ್ತಿದ್ದರು. ಚಂದ್ರನು ಕೂಡ ಸಮಯಕ್ಕೆ ಸರಿಯಾಗಿ ತನ್ನ ಉಪಸ್ಥಿತಿಯನ್ನು ನೀಡಿದನು. ನಂತರ ಅಲ್ಲಿ ನೆರೆದಿದ್ದ ಎಲ್ಲ ಮುತ್ತೈದೆಯರು ಆಕಾಶದ ಚಂದ್ರನನ್ನು ನೋಡಿದರು. ನಂತರ ಭೂಮಿಯ ಮೇಲಿನ ತಮ್ಮ ಚಂದ್ರರನ್ನು ಪತಿಗಳನ್ನು ನೋಡುತ್ತಾ ಅವರ ಕೈಗಳಿಂದ ಜ್ಯೂಸ್ ಕುಡಿದು ತಮ್ಮ ವ್ರತವನ್ನು ಬಿಡಿದರು. ಹರೀಶ್ಚಂದ್ರ ಜಿ ಅವರ ವ್ರತವನ್ನು ಫಿರ್ದೌಸ್ ತನ್ನ ಕೈಗಳಿಂದ ಅವರಿಗೆ ಜ್ಯೂಸ್ ಕುಡಿಸುವ ಮೂಲಕ ಬಿಡಿಸಿದ್ದು ಅತಿಥಿಗಳಿಗೆ ಆಶ್ಚರ್ಯಕರವಾದ ದೃಶ್ಯವಾಗಿತ್ತು. ಅತಿಥಿಗಳಲ್ಲಿ ಬೇರೆ ಯಾವುದೇ ಪತಿಯೂ ಇಂತಹ ವ್ರತವನ್ನು ಆಚರಿಸಿರಲಿಲ್ಲ. ಹರೀಶ್ಚಂದ್ರ ಜಿ ಅವರಂತಹ ನ್ಯಾಯಾಧೀಶರು ಹೀಗೆ ವ್ರತ ಮಾಡುವುದನ್ನು ನೋಡುವುದು ಅಲ್ಲಿ ಉಪಸ್ಥಿತರಿದ್ದ ಪತಿಗಳಿಗೆ ಮುಂದಿನ ಕರ್ವಾಚೌಥ್ನಲ್ಲಿ ವ್ರತ ಮಾಡಲು ಪ್ರೇರಣಾದಾಯಕವಾಯಿತು. ನಂತರ ಎಲ್ಲರೂ ಒಟ್ಟಿಗೆ ರಾತ್ರಿಯ ಊಟ ಮಾಡಿದರು. ರಾತ್ರಿಯ ಊಟದ ನಂತರ ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ನಗು ಮಜಾಕಿನಲ್ಲಿ ತೊಡಗಿದರು.
ಇದೇ ಸಮಯದಲ್ಲಿ ಒಬ್ಬ ಅತಿಥಿ ಮಹಿಳೆ ಫಿರ್ದೌಸ್ಗೆ ಹೇಳಿದರು, ನೀವು ಹಿಂದೂ ಪತ್ನಿಯರ ವ್ರತವನ್ನು ಅಳವಡಿಸಿಕೊಂಡಿದ್ದೀರಿ, ಆದರೆ ನಿಮ್ಮ ಹೆಸರನ್ನು ಅದೇ ಫಿರ್ದೌಸ್ ಎಂದೇ ಇಟ್ಟುಕೊಂಡಿದ್ದೀರಿ. ಇದಕ್ಕೆ ಫಿರ್ದೌಸ್ ಏನು ಉತ್ತರ ನೀಡುತ್ತಾಳೆ ಎಂಬ ಕುತೂಹಲದಲ್ಲಿ ಎಲ್ಲ ಮಹಿಳೆಯರು ಅವಳನ್ನು ನೋಡಲು ಪ್ರಾರಂಭಿಸಿದರು. ಫಿರ್ದೌಸ್ ಇದನ್ನು ಅರ್ಥಮಾಡಿಕೊಂಡು ನಂತರ ಗಂಭೀರವಾಗಿ ಉತ್ತರಿಸಿದರು, ಈ ನಗರವು ನಮಗೆ ಹೊಸದು. ನಾನು ನನ್ನ ಹೆಸರನ್ನು ಫಿರ್ದೌಸ್ನಿಂದ ತಾರಾಮತಿ ಎಂದು ಬದಲಾಯಿಸಿಕೊಂಡರೆ ನಾನು ಹರೀಶ್ಚಂದ್ರ ಜಿ ಅವರನ್ನು ವಿವಾಹವಾಗುವ ಮೊದಲು ಮುಸಲ್ಮಾನಳಾಗಿದ್ದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ನಮ್ಮಲ್ಲಿ ಇತರ ಜನಾಂಗದವರ ಮೇಲೆ ಸಾಮಾನ್ಯೀಕರಿಸಿದ ಚುಚ್ಚುಮಾತುಗಳನ್ನು ಹೇಳುವ ಪ್ರವೃತ್ತಿ ಕಂಡುಬರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ಮುಸಲ್ಮಾನಳು ಎಂದು ತಿಳಿಯದೆ ಈ ರೀತಿಯ ಆಯೋಜನೆಯಲ್ಲಿ ನನಗೆ ಮುಸಲ್ಮಾನರ ಬಗ್ಗೆ ಚುಚ್ಚುಮಾತುಗಳನ್ನು ಕೇಳುವ ಮತ್ತು ಅದರ ಅಹಿತಕರತೆಯನ್ನು ಸಹಿಸಿಕೊಳ್ಳುವ ಭಯ ಉಳಿದುಕೊಳ್ಳುವ ಸಾಧ್ಯತೆ ಇತ್ತು. ಫಿರ್ದೌಸ್ನ ಈ ಉತ್ತರದ ನಂತರ ಆ ಮಹಿಳೆಯ ಮುಖವು ಕಳೆಗುಂದಿತು. ಇದನ್ನು ನೋಡಿ ಫಿರ್ದೌಸ್ಗೆ ತಾನು ಅತಿಥಿ ಸತ್ಕಾರ ಮಾಡುತ್ತಿರುವುದು ನೆನಪಾಯಿತು. ಅತಿಥಿಗಳ ಗೌರವ ಉಳಿಯಲಿ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಫಿರ್ದೌಸ್ ನಂತರ ತನ್ನ ಮುಂದಿನ ಹೇಳಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸುತ್ತಾ ನಗುತ್ತಾ ಹೇಳಿದರು, ಆದರೆ ನಮ್ಮಂತಹ ಸಂಭ್ರಮದ ಮಹಿಳೆಯರ ನಡುವೆ ಈ ಅಪಾಯ ಇರುವುದಿಲ್ಲ. ನಾವೆಲ್ಲರೂ ನಮ್ಮ ಸಾಮಾಜಿಕ ಪಾತ್ರಗಳ ಬಗ್ಗೆ ಜಾಗೃತರಾಗಿರುತ್ತೇವೆ, ಅಲ್ಲವೇ? ಇದನ್ನು ಕೇಳಿ ಎಲ್ಲ ಮಹಿಳೆಯರು ಮತ್ತೆ ಸಾಮಾನ್ಯರಾದರು. ನಂತರ ರಾತ್ರಿ ಹೆಚ್ಚಾದಾಗ ಎಲ್ಲರೂ ಆಯೋಜನೆಯ ಮುಕ್ತಕಂಠದಿಂದ ಪ್ರಶಂಸೆ ಮಾಡುತ್ತಾ ಬೀಳ್ಕೊಟ್ಟರು. ಮಲಗುವ ಮೊದಲು ಫಿರ್ದೌಸ್ ಈ ಘಟನೆಯನ್ನು ಹರೀಶ್ಚಂದ್ರ ಜಿ ಅವರಿಗೆ ಹೇಳಿದರು. ಆಗ ಹರೀಶ್ಚಂದ್ರ ಜಿ ಹೇಳಿದರು, ಇಂತಹ ವ್ಯರ್ಥ ವಿಷಯಗಳಲ್ಲಿ ಬೀಳುವುದನ್ನು ನಾವು ಯಾವ ದಿನ ಕಲಿಯುತ್ತೇವೆಯೋ ಆ ದಿನ ನಮ್ಮ ಪರಸ್ಪರ ವೈಮನಸ್ಯಗಳು ಅರ್ಧಕ್ಕಿಂತ ಹೆಚ್ಚು ಸ್ವಯಂಚಾಲಿತವಾಗಿ ಕೊನೆಗೊಳ್ಳುತ್ತವೆ. ಮರುದಿನ ಮಧ್ಯಾಹ್ನ ಮಕ್ಕಳು ಮಲಗಿದ ನಂತರ ಫಿರ್ದೌಸ್ ತಲೆದಿಂಬಿಗೆ ಒರಗಿ ಅರೆ ಮಲಗಿ ಕರ್ವಾಚೌತ್ ವ್ರತದ ಬಗ್ಗೆ ಚಿಂತೆಯಲ್ಲಿ ಮುಳುಗಿದ್ದಾಳೆ. ಸಮಾಜದಲ್ಲಿ ನಾರಿಯ ಸ್ಥಿತಿ ಈಗ ಅವಳ ಚಿಂತನೆಯ ಕೇಂದ್ರ ಬಿಂದುವಾಗಿದೆ. ಅವಳ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿತು, ಒಬ್ಬಂಟಿಯಾಗಿರುವ ಸ್ತ್ರೀಯ ಮೇಲೆ ಯಾವುದೇ ಸಂಕಟ ಇಲ್ಲದಿದ್ದರೆ ಪ್ರತಿಯೊಬ್ಬ ಸ್ತ್ರೀಯೂ ತನ್ನ ಭವಿಷ್ಯವನ್ನು ವಿವಾಹ ಮತ್ತು ತನ್ನದೇ ಕುಟುಂಬ ಹೊಂದುವುದರಲ್ಲಿ ನೋಡುವ ಅಗತ್ಯವಿರುತ್ತಿರಲಿಲ್ಲ. ಸಮಾಜದಲ್ಲಿ ಒಬ್ಬಂಟಿ ಸ್ತ್ರೀಯು ಪುರುಷರ ವಾಸನೆಗಳನ್ನು ಪೂರೈಸಲು ಸುಲಭವಾದ ಬೇಟೆ ಎಂದು ಪರಿಗಣಿಸಲ್ಪಡುವ ಕಾರಣ ಸ್ತ್ರೀಗೆ ವಿವಾಹ ಮಾಡಿಕೊಂಡು ಒಬ್ಬ ಪುರುಷನ ಜೊತೆಯನ್ನು ಮಾಡುವುದು ಅನಿವಾರ್ಯವಾಗುತ್ತದೆ. ಇದರಿಂದ ಸ್ತ್ರೀಯ ಪತಿಯು ಇತರ ಪುರುಷರ ಮುಂದೆ ತನ್ನ ಪತ್ನಿಗೆ ಗುರಾಣಿಯಾಗುವ ಪುರುಷನಾಗಿರುತ್ತಾನೆ. ಆದಾಗ್ಯೂ ಹಲವು ಬಾರಿ ಇತರ ಪುರುಷರ ಮುಂದೆ ಗುರಾಣಿಯಾದ ಇದೇ ಪುರುಷನು ಸ್ವತಃ ಸ್ತ್ರೀಯನ್ನು, ಪತ್ನಿಯನ್ನು ಶೋಷಣೆ ಮಾಡಲು ಪ್ರಾರಂಭಿಸುತ್ತಾನೆ ಎಂಬುದು ಕೂಡ ನೋಡಲು ಕೇಳಲು ಸಿಗುತ್ತದೆ. ಅಂತಹ ಶೋಷಣೆ ಮಾಡುವ ಪತಿ ಯಾವುದೇ ಸ್ತ್ರೀಗೆ ಸಿಕ್ಕರೆ ಆಗ ಗೃಹ ಹಿಂಸೆಯನ್ನು ಎದುರಿಸುವುದು ಪತ್ನಿಯ ಜೀವಮಾನದ ಬಾಧ್ಯತೆಯಾಗಿ ಬಿಡುತ್ತದೆ. ಆ ಸ್ತ್ರೀಯ ಸ್ವಾಭಿಮಾನದಿಂದ ಜೀವನ ನಡೆಸುವ ಕನಸು ನುಚ್ಚುನೂರಾಗುತ್ತದೆ. ಸಮಾಜದಲ್ಲಿ ಇಂತಹ ಅನೇಕ ಘಟನೆಗಳು ನೋಡಲು ಕೇಳಲು ಸಿಕ್ಕಾಗ ಯಾರಿಗೆ ಹರೀಶ್ಚಂದ್ರರಂತಹ ಪತಿ ಸಿಗುತ್ತಾನೋ ಆ ಪತ್ನಿ ಭಾಗ್ಯಶಾಲಿ ಎಂದು ಹೇಳಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪತ್ನಿಯಿಂದ ಕರ್ವಾಚೌತ್ ವ್ರತವನ್ನು ಆಚರಿಸಿ ಜನ್ಮ ಜನ್ಮದಲ್ಲಿ ಹರೀಶ್ಚಂದ್ರರ ಸಂಗಾತಿಯನ್ನೇ ಬಯಸುವುದು ತಪ್ಪಾಗುವುದಿಲ್ಲ. ದಿನವಿಡೀ ಫಿರ್ದೌಸ್ನ ಮನಸ್ಸಿನಲ್ಲಿ ಇಂತಹ ವಿಚಾರಗಳು ನಡೆಯುತ್ತಾ ಇದ್ದವು. ಇದೇ ಕಾರಣಕ್ಕೆ ಆ ರಾತ್ರಿ ಹಾಸಿಗೆಯ ಮೇಲೆ ಅರೆ ಮಲಗಿದ್ದ ಫಿರ್ದೌಸ್ ಹರೀಶ್ಚಂದ್ರ ಜಿ ಅವರನ್ನು ಭಾವಾವೇಶದಲ್ಲಿ ಪ್ರಶ್ನಿಸುತ್ತಾ ಇದ್ದಾರೆ. ಜಿ, ನಾನು ಕರ್ವಾಚೌತ್ ವ್ರತ ಮಾಡಿದ್ದೇನೆ. ಈಗ ಪ್ರತಿ ಜನ್ಮದಲ್ಲಿಯೂ ನೀವು ನನಗೆ ಜೊತೆ ನೀಡುವಿರಿ, ಅಲ್ಲವೇ? ಹರೀಶ್ಚಂದ್ರ ಜಿ ಅವರು ಮರುಪ್ರಶ್ನೆ ಮಾಡಿದರು. ಇಸ್ಲಾಮಿನಲ್ಲಿ ಪುನರ್ಜನ್ಮಕ್ಕೆ ಮಾನ್ಯತೆ ಇಲ್ಲ. ಹಾಗಾದರೆ ನೀವು ಅನೇಕ ಜನ್ಮಗಳ ಕಲ್ಪನೆಯನ್ನು ಹೇಗೆ ನಂಬಲು ಪ್ರಾರಂಭಿಸಿದ್ದೀರಿ? ಫಿರ್ದೌಸ್ ಹೇಳಿದರು, ಜಿ, ನೀವು ಪುನರ್ಜನ್ಮಕ್ಕಾಗಿ ಕಲ್ಪನೆ ಪದವನ್ನು ಅತ್ಯಂತ ಸರಿಯಾಗಿ ಬಳಸಿದ್ದೀರಿ. ಪುನರ್ಜನ್ಮದ ಬಗ್ಗೆ ಪರಸ್ಪರ ವಿರುದ್ಧವಾದ ಎರಡು ಮಾನ್ಯತೆಗಳನ್ನು ಸಹ ಪ್ರಾಮಾಣಿಕತೆಯಿಂದ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಇದರಿಂದ ಪುನರ್ಜನ್ಮವು ಆಯಾ ವ್ಯಕ್ತಿಯ ಆಸ್ಥೆ ಮತ್ತು ಕಲ್ಪನೆಯ ವಿಷಯವಾಗುತ್ತದೆ. ನಿಮ್ಮ ಸಂಗಾತಿಯನ್ನು ಪಡೆದ ನಂತರ ನನ್ನ ಮನಸ್ಸು ಈಗ ಪುನರ್ಜನ್ಮದ ಮಾತಿನ ಮೇಲೆ ಆಸ್ಥೆ ಹಾಗೂ ವಿಶ್ವಾಸ ಇಡಲು ಬಯಸುತ್ತದೆ. ಹಿಂದೂ ಪುರಾಣ ಶಾಸ್ತ್ರಗಳು ಏನು ತೋರಿಸುತ್ತವೆ ಅದೇ ಸತ್ಯವಾಗಲಿ ಎಂದು ನಾನು ಈಗ ಬಯಸುತ್ತೇನೆ ಮತ್ತು ನಾನು ಪ್ರತಿ ಜನ್ಮದಲ್ಲಿ ನಿಮ್ಮ ಅರ್ಧಾಂಗಿನಿಯಾಗಿ ಇರಲು ಜನ್ಮ ಜನ್ಮಾಂತರದವರೆಗೂ ನಿನ್ನೆ ಮಾಡಿದ ಕರ್ವಾಚೌತ್ನಂತೆಯೇ ವ್ರತ ಮಾಡುತ್ತಲೇ ಇರುತ್ತೇನೆ. ಇದಕ್ಕೆ ಹರೀಶ್ಚಂದ್ರರು ಪುನಃ ಪ್ರಶ್ನಿಸಿದರು, ಫಿರ್ದೌಸ್, ನಿಮಗೆ ಅಂತಹ ಆಶಯದ ಅರ್ಥ ತಿಳಿದಿದೆಯೇ?
ಫಿರ್ದೌಸ್ ತನ್ನ ಧ್ವನಿಯಲ್ಲಿ ಹೆಚ್ಚು ಮಾಧುರ್ಯ ಬೆರೆಸುತ್ತಾ ಹೇಳಿದರು. ಜಿ, ನೀವೇ ಹೇಳಿ. ಹರಿಶ್ಚಂದ್ರರು ವಿವರಿಸಿದರು. ಈ ಆಶಯದ ಅರ್ಥವೇನೆಂದರೆ ನೀವು ಪ್ರತಿ ಜನ್ಮದಲ್ಲಿ ಸ್ತ್ರೀಯ ರೂಪದಲ್ಲಿಯೇ ಜನ್ಮ ಪಡೆಯಲು ಬಯಸುತ್ತಿದ್ದೀರಿ, ಅದು ಕೂಡ ನಮ್ಮ ಸಮಾಜದಲ್ಲಿ ನಾರಿಯ ಸ್ಥಿತಿಯು ಉತ್ತೇಜನಕಾರಿಯಾಗಿ ಇಲ್ಲದಿರುವಾಗ. ಅನೇಕ ಸ್ತ್ರೀಯರ ಜೀವನದ ಪರಿಸ್ಥಿತಿಗಳನ್ನು ನೋಡಿದಾಗ ನನಗೆ ಸ್ತ್ರೀ ಜೀವನವನ್ನು ಶಾಪಗ್ರಸ್ತ ಜೀವನ ಎಂದು ಹೇಳುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಕಾಣುವುದಿಲ್ಲ. ಈ ಮಾತಿಗೆ ಫಿರ್ದೌಸ್ ಅಸಮ್ಮತಿಯಿಂದ ತಲೆ ಅಲ್ಲಾಡಿಸುತ್ತಾ ಹೇಳಿದರು. ಜಿ, ನಾನು ಯೋಚಿಸುತ್ತೇನೆಂದರೆ ಮನುಷ್ಯನು ಮಾತ್ರವೇ ತನ್ನ ಆಲೋಚನೆ ಮತ್ತು ಕರ್ಮಗಳ ವಿಸ್ತಾರವನ್ನು ಇತರ ಪ್ರಾಣಿಗಳ ಸಂತೋಷಕ್ಕಾಗಿ ಮಾಡಬಲ್ಲ ಏಕೈಕ ಪ್ರಾಣಿ. ಮನುಷ್ಯರಲ್ಲಿಯೂ ಈ ಸಾಮರ್ಥ್ಯ ಪುರುಷನಿಗಿಂತ ಹೆಚ್ಚು ಸಾಮರ್ಥ್ಯ ಸ್ತ್ರೀಯಲ್ಲಿ ಇರುತ್ತದೆ ಎಂದು ನಾನು ನಂಬುತ್ತೇನೆ. ಆದ್ದರಿಂದ ನನಗೆ ಪ್ರತಿ ಜನ್ಮದಲ್ಲಿ ಸ್ತ್ರೀಯಾಗಿ ಇರುವುದರಲ್ಲಿ ಯಾವುದೇ ಕೊರತೆ ಕಂಡುಬರುವುದಿಲ್ಲ. ಒಂದು ವೇಳೆ ನನಗೆ ಜನ್ಮಾಂತರದವರೆಗೂ ನೀವೇ ಪತಿಯ ರೂಪದಲ್ಲಿ ಸಿಗುತ್ತಾ ಇರಿ. ಆಗ ಹರಿಶ್ಚಂದ್ರ ಜಿಯವರ ಬಳಿ ವಾದ ವಿವಾದ ಮಾಡಲು ಯಾವುದೇ ವಾದವೂ ಉಳಿದಿರಲಿಲ್ಲ. ಈಗ ಅವರ ಬಳಿ ಉಳಿದಿರುವ ಏಕೈಕ ಆಯ್ಕೆ ಏನೆಂದರೆ ಫಿರ್ದೌಸ್ನನ್ನು ಕೇವಲ ಮತ್ತು ಕೇವಲ ಪ್ರೀತಿಸುವುದು. ಇದನ್ನೇ ಅವರು ಇತರ ರಾತ್ರಿಗಳಂತೆ ಈ ರಾತ್ರಿಯೂ ಮಾಡಿದರು. ಆಗ ಉಳಿದ ರಾತ್ರಿ ಫಿರ್ದೌಸ್ ತನ್ನ ಪತಿಯ ಪ್ರೀತಿಯಲ್ಲಿ ಆನಂದ ಮತ್ತು ಹೆಮ್ಮೆ ಅನುಭವಿಸುತ್ತಾ ಇದ್ದರು. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಹೊಸ ಪಯಣ, ಕರ್ವಾಚೌತ್ ಮತ್ತು ನಾರಿಯ ಚಿಂತನೆ. ಈ ಸಂಚಿಕೆಯು ಫಿರ್ದೌಸ್ನ ಆಂತರಿಕ ಮತ್ತು ಬಾಹ್ಯ ಪಯಣವನ್ನು ಏಕಕಾಲದಲ್ಲಿ ಪ್ರಸ್ತುತಪಡಿಸುತ್ತದೆ. ಹೊಸ ನಗರದ ಸವಾಲು, ಕರ್ವಾಚೌತ್ ಮೂಲಕ ಸಾಂಸ್ಕೃತಿಕ ಸಮ್ಮಿಲನ ಮತ್ತು ಹರಿಶ್ಚಂದ್ರರೊಂದಿಗಿನ ಅವಳ ವೈಚಾರಿಕ ಸಂಭಾಷಣೆಯನ್ನು ಕಥೆಯ ಮುಖ್ಯ ಆಧಾರವನ್ನಾಗಿ ಮಾಡಲಾಗಿದೆ. 1. ಸಾಂಸ್ಕೃತಿಕ ಮತ್ತು ನ್ಯಾಯಾಂಗ ಸಮನ್ವಯ. ಹರಿಶ್ಚಂದ್ರರ ನ್ಯಾಯವು ಕೇವಲ ಕೋರ್ಟ್ಗೆ ಸೀಮಿತವಾಗಿಲ್ಲ, ಅದು ದಾಂಪತ್ಯ ಜೀವನದಲ್ಲಿಯೂ ಅನ್ವಯಿಸುತ್ತದೆ. ಸಮಾನತೆಯ ನ್ಯಾಯ. ಹರಿಶ್ಚಂದ್ರರು ನ್ಯಾಯಾಧೀಶರಾಗಿ ತೀರ್ಪು ನೀಡುತ್ತಾ ಸ್ವತಃ ವ್ರತವನ್ನು ಆಚರಿಸುವುದು ಭಾರತೀಯ ದಾಂಪತ್ಯದಲ್ಲಿ ಸಮಾನತೆ ಮತ್ತು ಸಹಭಾಗಿತ್ವದ ಅತ್ಯುನ್ನತ ಉದಾಹರಣೆಯನ್ನು ಪ್ರಸ್ತುತಪಡಿಸುತ್ತದೆ. ಪತಿ ಪತ್ನಿಯರು ಎರಡೂ ಸಮಾನ ಚಕ್ರಗಳಾಗಿರುತ್ತಾರೆ, ಆದ್ದರಿಂದ ಪ್ರಾರ್ಥನೆ ಮತ್ತು ವ್ರತ ಕೇವಲ ಪತ್ನಿಯ ಕರ್ತವ್ಯವಾಗಿರಬಾರದು ಎಂಬುದು ಅವರ ವಾದವಾಗಿದೆ. ಗುರುತು ಮತ್ತು ಆತ್ಮಗೌರವ. ಫಿರ್ದೌಸ್ ತನ್ನ ಹೆಸರನ್ನು ಬದಲಾಯಿಸದಿರುವ ನಿರ್ಧಾರವು ಅವಳ ಆತ್ಮಗೌರವ ಮತ್ತು ಸಾಮಾಜಿಕ ವಿವೇಕವನ್ನು ಪ್ರತಿಬಿಂಬಿಸುತ್ತದೆ. ಅವಳು ತನ್ನ ವಿವೇಚನೆಯ ಉತ್ತರದಿಂದ ಪೂರ್ವಾಗ್ರಹಗಳ ಮೇಲೆ ವಿನಯದಿಂದ ಪೆಟ್ಟು ನೀಡುತ್ತಾಳೆ. 2. ನಾರಿಯ ಸ್ಥಿತಿ ಮತ್ತು ಪ್ರೀತಿಯ ಸರ್ವೋಚ್ಚತೆ. ಈ ಸಂಚಿಕೆಯು ಫಿರ್ದೌಸ್ ಮತ್ತು ಹರಿಶ್ಚಂದ್ರರ ನಡುವಿನ ಪುನರ್ಜನ್ಮದ ಬಗ್ಗೆ ಆಳವಾದ ತಾತ್ವಿಕ ಸಂಭಾಷಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ನಾರಿ ಜೀವನದ ದ್ವಂದ್ವ. ಒಬ್ಬಂಟಿ ಸ್ತ್ರೀಯು ಸಮಾಜದಲ್ಲಿ ಶೋಷಣೆಗೆ ಸುಲಭವಾದ ಬೇಟೆಯಾಗುತ್ತಾಳೆ, ಆದ್ದರಿಂದ ವಿವಾಹವು ಗುರಾಣಿಯಾಗುತ್ತದೆ ಎಂದು ಫಿರ್ದೌಸ್ ನಂಬುತ್ತಾಳೆ. ಫಿರ್ದೌಸ್ನ ಪ್ರತಿಕ್ರಿಯೆ: ಹರಿಶ್ಚಂದ್ರರು ನಾರಿ ಜೀವನವನ್ನು ಶಾಪಗ್ರಸ್ತವೆಂದು ಪರಿಗಣಿಸುತ್ತಾರೆ, ಆದರೆ ಫಿರ್ದೌಸ್ ಪುರುಷನಿಗಿಂತ ಹೆಚ್ಚು ಸಾಮರ್ಥ್ಯವು ಸ್ತ್ರೀಯಲ್ಲಿ ಇದೆ. ಅವಳು ಇತರರ ಸಂತೋಷಕ್ಕಾಗಿ ತನ್ನ ಆಲೋಚನೆ ಮತ್ತು ಕರ್ಮಗಳನ್ನು ವಿಸ್ತರಿಸಬಲ್ಲಳು ಎಂದು ನಂಬುತ್ತಾಳೆ. ಪ್ರತಿ ಜನ್ಮದಲ್ಲಿಯೂ ಹರಿಶ್ಚಂದ್ರರಂತಹ ಪತಿ ಸಿಕ್ಕರೆ ಜನ್ಮಾಂತರಗಳವರೆಗೂ ಸ್ತ್ರೀಯಾಗಲು ತಾನು ಸಿದ್ಧಳಿದ್ದೇನೆ ಎಂಬ ಅವಳ ಹೇಳಿಕೆಯು ಅವರ ಪ್ರೀತಿಯ ಅಚಲತೆ ಮತ್ತು ಸರ್ವೋಚ್ಚತೆಯನ್ನು ಸಾಬೀತುಪಡಿಸುತ್ತದೆ. ಪ್ರೀತಿಯು ಧಾರ್ಮಿಕ ಮತ್ತು ತಾತ್ವಿಕ ಭಿನ್ನಾಭಿಪ್ರಾಯಗಳನ್ನು ಮೀರಿದೆ ಎಂಬುದನ್ನು ಈ ಸಂಭಾಷಣೆ ಪುನರುಚ್ಚರಿಸುತ್ತದೆ. ತೀರ್ಮಾನ: ಈ ಸಂಚಿಕೆಯು ಸಾಂಸ್ಕೃತಿಕ, ನ್ಯಾಯಾಂಗ ಮತ್ತು ತಾತ್ವಿಕ ಅಂಶಗಳ ಸುಂದರ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಸಂಚಿಕೆ 11 ಮುಕ್ತಾಯ.